ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಜನ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮರ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹಃ. ಮಾಡಲಿಕ್ಕೆ ಸಾಧ್ಯವಿದೆಯಾ ನಮಗಿದನ್ನು? ಮನೆಯಲ್ಲಿ ಹೋಗಿ ಕುಳಿತು ಮಾಡಿ ನೋಡಿ, ಪ್ರಾಕ್ಟಿಕಲ್ ಆಗಿ ಒಂದು ಚೇರ್ ಮೇಲೆ ಕುಳಿತುಕೊಂಡು ಹೀಗೆ ಮಾಡಿ ಯಾರು ನಿಮ್ಮ ಕಣ್ಣಿಗೆ ಬರ್ತಾರೆ ಅಂದರೆ ಹೇಗೆ ಕುಣಿತಾರೆ ನೋಡು. ನಿಮ್ಮ ಮನೆಯ ಸದಸ್ಯರೇ ನಿಮ್ಮ ಕುಡಿನೋಟಕ್ಕೆ ಕುಣಿಯುವುದಿಲ್ಲ, ಇನ್ನು ವಿಶ್ವ ಏನು ಕುಣಿತದೆ? ಮಹಾಲಕ್ಷ್ಮಿಯ ಸಾಮರ್ಥ್ಯ ಎಂಥದ್ದು ನೋಡಿ. ವಿಶ್ವಸ್ಥಿತಿ ಪ್ರಣಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವತಿ ಬಂಧ ಮೋಕ್ಷಾಃ ಯಸ್ಯಾ ಅಪಾಂಗಲವ ಮಾತ್ರಕ ಊರ್ಜಿತಾ ಸಾ ಶ್ರೀ ಯತ್ ಕಟಾಕ್ಷ ಬಲವತ್ಯಜಿತ ನಮಃ. ಅಂತಹ ಮಹಾಲಕ್ಷ್ಮೀ ದೇವಿಗೂ ಸಾಮರ್ಥ್ಯವನ್ನು ಪರಮಾತ್ಮ ಕೊಡ್ತಾನೆ ತನ್ನ ನೋಟದಿಂದ. ಇಷ್ಟ ಶಕ್ತಿ ಪರಮಾತ್ಮನಿಗಿದೆ ಅಂದ ಮೇಲೆ ಆ ಭಗವಂತನಿಗೆ ಇನ್ಯಾರ ಅವಶ್ಯಕತೆಯೂ ಇಲ್ಲ, ಲಕ್ಷ್ಮೀದೇವಿಯ ಅವಶ್ಯಕತೆಯೂ ಇಲ್ಲ. ಅವಳಿಗೆ ತಾನೇ ಸಾಮರ್ಥ್ಯ ಕೊಟ್ಟು ಅವಳಿಂದ ಮಾಡಿಸೋದಾದ್ರೆ ಅವಳಿಗೆ ಯಾಕೆ ಸಾಮರ್ಥ್ಯ ಮಾಡಿಸೋದು? ತಾನೇ ಮಾಡ್ಬೋದಲ್ಲ. ಒಬ್ಬ ಹೆಣ್ಣು ಮಗಳು ಭಾರೀ ಚಳಿ, ಮಾರ್ಗಶೀರ್ಷ ಮಾಸವು ಕಾರ್ತಿಕ ಮಾಸ, ಕಾರ್ತಿಕ ಕಟ 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 ಚಳಿ. ಅಂಥ ಥಂಡಿಯೊಳಗೆ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ. ಕಾರ್ತಿಕ ಸ್ನಾನಕ್ಕೆ ಯಾರೋ ಒಬ್ಬರು ಆಚಾರ್ಯರು ಬಂದಿದ್ದಾರೆ, ಅವರಿಗೆ ಸಂಕಲ್ಪ ಮಾಡಿಸಿದ್ರು. ಸಂಕಲ್ಪ ಮಾಡಿಸಿದ್ರೆ ಆಗಿನ ಕಾಲಕ್ಕೆ ಒಂದು 5 ಪೈಸಾ ಸಂಕಲ್ಪದ ಲಕ್ಷಣೆ ಅಂತ. ಇಂಥ ಥಂಡಿ, ಕಟಕಟ ಥಂಡಿ ಒಳಗೆ ಎದ್ದು ಬಂದು ಸಂಕಲ್ಪ ಹೇಳಿದರೆ 5 ಪೈಸಾ ಕೊಟ್ಟಿರಲ್ಲ, 10 ಪೈಸಾ ಯಾಕೆ ಕೊಡಬಾರದು ಅಂತ ಕೇಳಿದ್ರು. ಹೇಳಿದ್ದಕ್ಕೆ ಅವರು ಹೇಳಿದ್ರಂತೆ, ನೀವು ದೇವರನ್ನು ಕುರಿತು ತಪಸ್ಸು ಮಾಡಿ ಅನೇಕ ವರ್ಷಗಳವರೆಗೆ ತಪಸ್ಸು ಮಾಡಿ ದೇವರನ್ನು ಪ್ರತ್ಯಕ್ಷ ಮಾಡಿಕೊಳ್ಳಿ. ದೇವರು ಪ್ರತ್ಯಕ್ಷನಾಗಿ ಕಂಡಾಗ ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ, ಈ ಹೆಣ್ಣುಮಗಳಿಗೆ 10 ಪೈಸಾ ಸಿಗೋ ಹಾಗೆ ಅನುಗ್ರಹ ಮಾಡುವಂತ. ಆಮೇಲೆ ನಾನು ಯಾಕೆ ಅವನಲ್ಲ, ನಾನು ಎಷ್ಟೋ ವರ್ಷ ತಪಸ್ಸು ಮಾಡಿ ಆ 10 ಪೈಸಾ ನಿನಗೆ ಕೊಡೋದು ಕೇಳಿ ನಾನೇ ಇಸ್ಕೋಬೇಕು? ನಾನೇ ಕೇಳ್ಬೋದು, ನನಗೆ ಕೊಡೋದು. ನಿನಗೆ ಕೊಟ್ಟು ನಾನು ಇಸ್ಕೊಳ್ಳೋದ್ರೊಳಗೆ ಏನಿದೆ? ಹೇಳುವ ತಾತ್ಪರ್ಯ, ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ಆಲೋಚನೆ ಮಾಡ್ತಾನೆ. ಯಾರಾದರೂ ಮಾಡಿದ್ದೀರಾ ಹೇಳಿ? ಭಾರೀ ಸೇವಾ ಶುಶ್ರೂಷ ಮಾಡಿ ಬಹಳ ಕಷ್ಟಪಟ್ಟು ಏನು ಅಂದ್ರೆ ಅವನಿಗೆ ಹಣ ಬರಲಿ. ಯಾಕೆ ಅಂದ್ರೆ ಆಮೇಲೆ ನಾನು ಇಸ್ಕೋತೇನೆ, ಆಮೇಲೆ ಅವನು ನೀ ಯಾಕೆ ಇಸ್ಕೋ? ನೀನೇ ಗಳಿಸ್ಬೋದಲ್ಲ. ಹಾಗಾದರೆ ಮಾನವನೇ ಹೀಗೆ ವಿಚಾರ ಮಾಡ್ತಾನೆ. ಅಸ್ವತಂತ್ರ ತಮ, ಶಾಸ್ತ್ರದ ಭಾಷೆಯಲ್ಲಿ, ದಾಸರ ಭಾಷೆಯಲ್ಲಿ ಅಸ್ವತಂತ್ರ ತಮ ಜೀವ.
ಅಂತಹ ಜೀವನಿಗೆ ಇಷ್ಟು ಸ್ವಾಭಿಮಾನ ಇರಬೇಕಾಗಿದ್ರೆ ಸ್ವತಂತ್ರ ತಮ ಪರಮಾತ್ಮ ಮಹಾಸ್ವತಂತ್ರ ಅನುಪಚರಿತ ಸ್ವಾತಂತ್ರ್ಯ ಇರುವಂತಹ ಭಗವಂತ ಅವನಿಗೆ ಯಾಕೆ ಇನ್ನೊಬ್ಬರಿಗೆ ಶಕ್ತಿ ಕೊಟ್ಟು ಅವರ ಕೈಯಿಂದ ಕೆಲಸ ಮಾಡಿಸಿ ಅವರಿಗೆ ಕೀರ್ತಿ ಕೊಡುವ ಕೆಲಸ ಏನಿದೆ? ಇದು ಕೇವಲ ಕಾರುಣ್ಯ ಬಿಟ್ಟರೆ ಇನ್ನೇನಲ್ಲ. ಮೊನ್ನೆ ಹೇಳಿದ್ದೇನೆ, ಅಮಾನಿ ಮಾನದಹ. ಮಾನ ಕೊಡಬೇಕು ಅಂತ ಸಂಕಲ್ಪ ಇಟ್ಕೊಂಡಿದ್ದಾನೆ ಅನ್ನೋದಕ್ಕೆ ಕೊಡ್ತಾನಷ್ಟೇ ಹೊರತು ಅವಶ್ಯಕತೆ ಇದೆ ಅಂತಲ್ಲ. ತಾನೇ ಲಕ್ಷ್ಮಿಗೆ ಶಕ್ತಿ ಕೊಟ್ಟು, ತಾನೇ ಬ್ರಹ್ಮದೇವರಿಗೆ ಶಕ್ತಿ ಕೊಟ್ಟು, ರುದ್ರ ಇಂದ್ರ ವರುಣ ಚಂದ್ರ ಕುಬೇರ ಎಲ್ಲರಿಗೂ ತಾನೇ ಶಕ್ತಿ ಕೊಟ್ಟು ಅವರಿಂದ ಕಾರ್ಯಗಳನ್ನು ಮಾಡಿಸಿ ಅವರಿಗೆ ಕೀರ್ತಿಯನ್ನು ಕೊಡುವ ಅವಶ್ಯಕತೆ ಏನಿದೆ? ಕಾರುಣ್ಯ ಬಿಟ್ಟರೆ ಏನಿಲ್ಲ. ಅವರೆಲ್ಲರಿಗೂ ಸ್ಥಾನಮಾನಗಳಿರಲಿ, ಈ ತಾರತಮ್ಯ ಇರಲಿ ಅನ್ನುವುದಕ್ಕೋಸ್ಕರ ಪರಮಾತ್ಮ ಅವನ ದ್ವಾರ ಮಾಡಿಸ್ತಾರೆ. ಇಲ್ಲ ಅಂದ್ರೆ ಎಲ್ಲ ತಾನೊಬ್ಬರೇ ಮಾಡ್ತಾರೆ. ಅದು ಭಗವಂತನ ಅದ್ಭುತವಾದ ಸಂಕಲ್ಪ. ಹಾಗಾಗಿ ಅದೇ ರೀತಿ ಗುರುಗಳ ದ್ವಾರ ಉತ್ತಮಾನಾಂ ಪ್ರಸಾದೇನ ನೀಚಾನಾಂ ನಾನ್ಯಥಾ ಭವೇ. ಏನೇ ಸದ್ಗುಣಗಳು ಉತ್ತಮವಾದಂತಹ ಸಾಧನೆ ಸಿದ್ಧಿ ಮನುಷ್ಯನಿಗೆ ಬರಬೇಕು ಅಂತಾದರೆ ಅವರಿಗಿಂತಲೂ ಉತ್ತಮರಾದ ಗುರುಗಳ, ಜ್ಞಾನಿಗಳ ಹಾಗೂ ಮೇಲಿನ ದೇವತೆಗಳ ಎಲ್ಲ ಮಹಾನುಭಾವರ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ, ಇಲ್ಲದಿದ್ದರೆ ಇಲ್ಲ ಅನ್ನೋ ಹಾಗೆ ತಾನೇ ಸಂಕಲ್ಪ ಮಾಡಿ ವ್ಯವಸ್ಥೆ ಮಾಡಿಟ್ಟಿದ್ದಾನೆ ದೇವತೆ. ಅದನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ, ಅವನಿಗೆ ಸಾಮರ್ಥ್ಯ ಇತ್ತು, ಆದ್ರೆ ಮಾಡಿದ್ದಾನೆ. ನನಗೊಬ್ಬರಿಗೆ ಮರ್ಯಾದೆ ಸಿಗೋದು ಬೇಡ, ಎಲ್ಲರೂ ಮರ್ಯಾದೆಯಿಂದ ಬಾಳಲಿ ಅಂತ. ಹಾಗಾಗಿ ಆ ಪರಮಾತ್ಮನ ಸಂಕಲ್ಪ, ಸತ್ಯ ಸಂಕಲ್ಪಕ್ಕೆ ಅನುಗುಣವಾಗಿ ಉತ್ತಮರಾದ ಜ್ಞಾನಿಗಳ ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ, ಆಯುಷ್ಯ, ಆರೋಗ್ಯ, ಸಂಪತ್ತು, ಸೌಭಾಗ್ಯ ಎಲ್ಲವೂ ಸಿಗುವುದಕ್ಕೆ ಸಾಧ್ಯವಿದೆ. ಇಲ್ಲದಿದ್ದರೆ ಇಲ್ಲ. ಅದಕ್ಕಾಗಿ ಗುರುಗಳ ಸೇವೆಯನ್ನು ಮಾಡಲೇಬೇಕು. ಗುರುಗಳಲ್ಲಿ ದೇವರಿದ್ದಾನೆ ಅಂತ ತಿಳಿದು ಗುರುಗಳ ಸೇವೆ ಮಾಡುವಾಗ ಅದು ಭಗವಂತನ ಸೇವೆ ಎಂಬ ಅನುಸಂಧಾನವನ್ನು ಮಾಡುತ್ತಾ ಸೇವೆಯನ್ನು ಮಾಡಬೇಕು. ಮತ್ ಸಂಪತ್ಯಾತು ಗುರುವಾದೀನ್ ಭಜಂತೆ ಮಧ್ಯಮಾ ಜನಾಃ ಮದುಪಾಧಿತಯಾತಾಂಶ್ಚ ಭಜಂತೆ ಉತ್ತಮಾ ಜನಾಃ. ಇದೇ ಭಗವದ್ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಗುರುಗಳ ಸೇವೆಯೆಲ್ಲ ಮುಗಿದ ಮೇಲೆ ಕೃಷ್ಣಾರ್ಪಣಮಸ್ತು ಹೇಳಿದರೆ ಅವರು ಮಧ್ಯಮ ಭಕ್ತರು. ಗುರುಗಳ ಸೇವೆ ಮಾಡ್ತಾ ಇರುವಾಗಲೇನೆ ಗುರುಗಳಲ್ಲಿರುವ ದೇವರ ಸೇವೆ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡ್ತಾನೆ ಸೇವೆ ಮಾಡಿದರೆ ಅವನು ಉತ್ತಮ ಭಕ್ತ ಅಂತ. ಗುರುಗಳು ಅಂದರೆ ಮೇಲಿನವರೆಲ್ಲರೂ ಬಂದರು. ಗುರುಗಳು, ಅವರ ಪರಮ ಗುರುಗಳು, ಗುರು ಪರಂಪರೆ ಹಾಗೂ ದೇವತೆಗಳು ಎಲ್ಲರೂ ಅವರ ಸೇವೆ ಮಾಡುವಾಗ, ಅವರಿಗೆ ನಮಸ್ಕಾರ ಮಾಡುವಾಗ ಇದು ಇವರ ಸೇವೆ ಮಾತ್ರ ಅಲ್ಲ, ಅಂತರ್ಯಾಮಿಯಾದ ಪರಮಾತ್ಮನ ಸೇವೆ ಅನ್ನುವ ಚಿಂತನೆ ಇರಲೇಬೇಕು. ಆ ರೀತಿ ಅದಕ್ಕೆ ನೋಡಿ ಶಬ್ದ ಎಂತಾಗಿಟ್ಟಿದ್ದಾನೆ ಕೃಷ್ಣ. ಗುರು ಶುಶ್ರೂಷಾಂತಿಷ್ಟೇ ಇರಲಿಲ್ಲ, ಆಚಾರ್ಯ ಉಪಾಸನಂ. ಬಹಳ ದೊಡ್ಡ ಶಬ್ದ ಉಪಾಸನ. ಆಚಾರ್ಯರ ಉಪಾಸನ